ಹೇ ಗೈಸ್, ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ ವಿಡಿಯೋಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತಹ ಕಾರಣ ಏನಪ್ಪಾ ಅನ್ನೋದು, ಬಿಗ್ ಬಾಸ್ ಟೀಮ್ ಈಗಷ್ಟೇ ಒಂದು ಅಫಿಷಿಯಲ್ ಆಗಿ ಪ್ರೋಮೋ ರಿಲೀಸ್ ಆಗಿದೆ. ಆ ಒಂದು ಪ್ರೋಮೋದಲ್ಲಿ ಏನೇನೆಲ್ಲ ಇದೆ ಅಂತ ಈ ಒಂದು ಪರ್ಟಿಕ್ಯುಲರ್ ಮಾಹಿತಿನ ತಿಳಿಸ್ತೀನಿ ಅಂತ ಹೇಳ್ತಾ, ವಿಡಿಯೋ ಏನಾದ್ರು ಇನ್ಫಾರ್ಮೇಟಿವ್ ಇದ್ರೆ ಮಾತ್ರ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್. ಫೇಸ್ಬುಕ್ ಯಾರಾದ್ರೂ ನೋಡ್ತಾರೆ ಮಿಸ್ ಮಾಡದೆ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಹೌದು, ಬಿಗ್ ಬಾಸ್ ಈ ಒಂದು ಸೀಸನ್ ಅಲ್ಲಿ ಮೊದಲನೇ ದಿನ ಯಾವ ಕಂಟೆಸ್ಟೆಂಟ್ಸ್ ಗಳಿದ್ರು, ಸೊ ಆ ಎಲ್ಲಾ ಕಂಟೆಸ್ಟೆಂಟ್ಸ್ ಗಳು ಕೂಡ ಈಗ ರೀಯೂನಿಯನ್ ಆಗಿರುವಂತದ್ದು, ಅಂದ್ರೆ ರೀ ಎಂಟ್ರಿ ತಗೊಂಡಿರುವಂತದ್ದು, ಬಿಗ್ ಬಾಸ್ ಮನೆಗೆ ಬಂದಿರುವಂತದ್ದು. ಇದರಲ್ಲಿ ಹೈಲೈಟ್ ಆಗಿ ತೋರಿಸಿರುವಂತ ಫೇಸ್ ಗಳು ಯಾವ್ದಪ್ಪ ಅಂದ್ರೆ ರಂಜಿತ್, ಯಮುನಾ, ಹಂಸ, ಮಾನಸ, ಅನುಷಾ, ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ತಗೊಂಡಿದ್ದಾಗಿದೆ. ಸೊ ಈ ಒಂದು ಸಂದರ್ಭದಲ್ಲಿ ಬಿಗ್ ಬಾಸ್ ಅವರು ಬಂದಂತ ಸ್ಪರ್ಧಿಗಳಿಗೆ, ಅಂದ್ರೆ ರೀ ಎಂಟ್ರಿ ತಗೊಂಡಿರುವಂತ ಸ್ಪರ್ಧಿಗಳಿಗೆ ಈ ಒಂದು ಸಿಹಿ ಕಹಿ ಅನ್ನುವಂತ ಟಾಸ್ಕ್ ನ ಕೊಟ್ಟಿರುವಂತದ್ದು. ಸೊ ಈ ಒಂದು ಟಾಸ್ಕ್ ಯಾವ ರೀತಿ ಇರುತ್ತೆ ಅಂದ್ರೆ, ಹೌದು, ಆ, ಈ ನೀವು ಬಿಗ್ ಬಾಸ್ ಮನೆಯಲ್ಲಿ ಕಳೆದಂತ ಕ್ಷಣಗಳಲ್ಲಿ ಯಾವ ಒಬ್ಬ ಕಂಟೆಸ್ಟೆಂಟ್ಗೆ ನೀವು ಸಿಹಿ ಕೊಡ್ತೀರಾ, ಸೊ ಸಿಹಿ ಅಂತ ಕೊಟ್ಟಂತ ಸ್ಪರ್ಧಿಗೆ ನೀವು ಹಾಡನ್ನ ಕೊಡ್ಬೇಕಾಗಿರುತ್ತೆ. ಮತ್ತೆ ಕಹಿ ಯಾವ ಒಬ್ಬ ಸ್ಪರ್ಧಿ ನಿಮ್ಗೆ ಕಹಿಯಾಗಿ ಅಂದ್ರೆ ನಡವಳಿಕೆ ಇತ್ತು, ಮತ್ತೆ ಯಾರು ಸರಿಯಾಗಿ ನಡ್ಕೊಂಡಿಲ್ಲ, ಸೊ ನಿಮ್ಮ ಜೊತೆ ಯಾರು ಕರೆಕ್ಟ್ ಆಗಿರ್ಲಿಲ್ಲ, ಆ ಒಬ್ಬ ಸ್ಪರ್ಧಿಗೆ ಕಹಿ ಕೊಡ್ಬೇಕು ಅಂದ್ರೆ ಮುಳಿನ ಆಡ್ಕೊಡ್ಬೇಕು ಅನ್ನೋಂತ ಇದರಲ್ಲಿ ಬಿಗ್ ಬಾಸ್ ಅವರು ಈ ಒಂದು ಟಾಸ್ಕ್ ನ ಮಾಡಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಆಗಿ ಬಿಗ್ ಬಾಸ್ ಮನೆಗೆ ಬಂದಂತ 6 ಸ್ಪರ್ಧಿಗಳಲ್ಲಿ 5 ಸ್ಪರ್ಧಿಗಳು ಮಂಜಣ್ಣ ಅವರ ಹೆಸರನ್ನ ತಗೊಂಡಿರುವಂತದ್ದು. ಕಾರಣ ಏನಪ್ಪಾ ಅಂದ್ರೆ, ಶಿಶಿರ್ ಅವರು ಕೊಟ್ಟಂತ ಕಾರಣ, ಕಹಿ ಅನ್ನೋದಕ್ಕೆ ಕೊಟ್ಟಂತ ಕಾರಣ ಏನಪ್ಪಾ ಅಂದ್ರೆ, ರಾಜ ಯುವರಾಣಿ ಟಾಸ್ಕ್ ನಲ್ಲಿ ಅವರು ಮಂಜಣ್ಣ ಅವರು ಶಿಶಿರ್ನವನ್ನ ಎತ್ತಾಕಿದ್ದು ಇವಾಗ್ಲೂ ಕೂಡ ಅವ್ರಿಗೆ ಮನಸ್ತಾಪ ಇದೆ ಅಂತ ನಿಟ್ಟಿನಲ್ಲಿ ಅವ್ರಿಗೆ ಕಹಿ ಅಂತ ಕೊಟ್ಟಿರುವುದು. ಮತ್ತೆ ಮಾನಸ್ ಅವರು, ನೀವು ನನ್ನ ಜೊತೆ ಯಾವಾಗ್ಲೂ ಜಗಳ ಆಡ್ತಿದ್ರಿ ಅಂತ ಅನ್ನೋಂತ ಕಾರಣಕ್ಕೆ ಅವ್ರಿಗೆ ಮಂಜಣ್ಣಗೆ ಕಹಿ ಕೊಟ್ಟಿರುವಂತದ್ದಾಗಿರ್ಬೋದು, ಹಂಸ ಆಗಿರ್ಬೋದು. ಸೊ ಇನ್ನಿತರ ಸ್ಪರ್ಧಿಗಳು ಈ ಒಂದು ಪರ್ಟಿಕ್ಯುಲರ್ ಕಾರಣಗಳಿಗೆ ಅವ್ರಿಗೆ ಮಂಜು ಅವ್ರಿಗೆ ಈ ಒಂದು ಕಹಿ ಕೊಟ್ಟಿರುವಂತದ್ದು. ಸೊ ಇದರಲ್ಲಿ ಸಿಹಿ ಕೊಟ್ಟಿರುವಂತದ್ದು ಅತಿ ಕಡಿಮೆ ತೋರಿಸಿರುವಂತದ್ದು. ಮತ್ತೆ ಗೋಲ್ಡ್ ಸುರೇಶ್ ಅವರು ಕೂಡ ಗೌತಮಿಗೆ ಕಹಿ ಕೊಟ್ಟಿರುವಂತದ್ದು ಏನಪ್ಪಾ ಅಂದ್ರೆ, ಅದರ ಮುಳ್ಳಿನ ಹಾಟ್ ಕೊಟ್ಟಿರುವಂತದ್ದು ಏನಪ್ಪಾ ಅಂದ್ರೆ, ಜೈಲ್ ಟಾಸ್ಕ್ ಅಲ್ಲಿ ನಾನು ಆದ್ರೆ ಮೊದಲನೇ ವಾರ ಅವರು ಜೈಲಲ್ಲಿ ಇದ್ರಲ್ಲ, ಆಗ ಒಂದು ಉಪ್ಪಿನಕಾಯಿ ಟೇಸ್ಟ್ ತಗೊಂಡಿದ್ದಕ್ಕೋಸ್ಕರ ಅವ್ರನ್ನ ನಾಮಿನೇಟ್ ಮಾಡಿದ್ರು. ಸೊ ಈ ಒಂದು ಕಾರಣಕ್ಕೆ ನಾನು ಅವ್ರಿಗೆ ಮತ್ತೆ ಈ ಒಂದು ಕಹಿ ಕೊಡ್ತೀನಿ ಅಂದ್ರೂ ಕೂಡ ಈಗ ಏನು ರೀ ಎಂಟ್ರಿ ತಗೊಂಡಿದ್ರಲ್ಲ ಆ ಒಂದು ಸ್ಪರ್ಧಿಗಳು ಈ ಒಂದು ಸಿಹಿ ಕಹಿ ಟಾಸ್ಕ್ ಅಲ್ಲಿ ಪರ್ಫಾರ್ಮ್ ಮಾಡಿರುವಂತದ್ದು. ಇದಿಷ್ಟು ಈ ಒಂದು ಪ್ರೊಮೋದಲ್ಲಿ ಇದ್ದಿದ್ದು. ಹಾಗೆ ಮಂಜಣ್ಣ ಅವ್ರಿಗೆ ಪ್ರಶ್ನೆ ಮಾಡ್ತಾರೆ, ರೀ ಎಂಟ್ರಿ ತಗೊಂಡಿರೋರು 4 ವಾರಗಳಿಂದ ನೀವು ತುಂಬಾ ಡಲ್ ಆಗಿದ್ದೀರಾ ಅಂತ ಕಾರಣಗಳನ್ನ ಕೊಡ್ತಾರೆ. ಸೊ ಈ ಒಂದು ಹೇಳಿಕೆಗೆ, ಸೊ ಈ ಒಂದು ಕಾರಣಗಳಿಗೆ ಮಂಜಣ್ಣ ಅವರ ಕಡೆಯಿಂದ ಬಂದಂತ ಉತ್ತರ ಏನಪ್ಪಾ ಅಂದ್ರೆ, ಸೊ ಇಲ್ಲಿ ಇರುವಂತ ಸ್ಪರ್ಧಿಗಳಿಂದನೇ ನಾನು 4 ವಾರದಿಂದ ಡೌನ್ ಆಗಿರೋದು ಅಂತಾನು ಕೂಡ ಹೇಳಿರುವಂತದ್ದು. ಸೊ ಇದು ಹೇಳುವಾಗ ಪರ್ಟಿಕ್ಯುಲರ್ಲಿ ರಜತ್ ಅವ್ರನ್ನ ತೋರಿಸಿರುವಂತದ್ದು ಈ ಒಂದು ಪ್ರೋಮೋದಲ್ಲಿ. ಸೊ ನಿಮ್ಮೆಲ್ರಿಗೂ ನಿನ್ನೆ ಎಪಿಸೋಡ್ ನೋಡಿದ್ರೆ ಗೊತ್ತಾಗಿರುತ್ತೆ, ನಾಮಿನೇಷನ್ ಪ್ರಕ್ರಿಯೆ ನಡೆಯುವಾಗ ರಜತ್ ಅವರು ಮಂಜಣ್ಣ ಅವರಿಗೆ ತುಂಬಾ ರೂಡ್ ಆಗಿ ನಡ್ಕೊಂಡಿದ್ರು. ರೂಡ್ ಆಗಿ ಅವರ ಒಂದು ಮಾತುಕತೆ ನಡೀತಿತ್ತು, ಸಂವಾದನೆ ನಡೀತಿತ್ತು. ಸೊ ಈ ಒಂದು ಸಂದರ್ಭದಲ್ಲಿ ರಜತ್ ಅವರು ಮಂಜಣ್ಣ ಅವರಿಗೆ ತುಂಬಾ ಕುಗ್ಸಿದ್ರು ನಿನ್ನೆ ಎಪಿಸೋಡ್ ಅಲ್ಲಿ. ನೀವು ನೋಡಿದ್ರೆ ಗೊತ್ತಾಗಿರುತ್ತೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ. ಸೊ ಈಗ ಮತ್ತೆ ಯಾರು ಮಂಜು ಅವರು ರಜತ್ ಅವರಿಗೆ ಟಾಂಗ್ ಕೊಟ್ಟಿರುವಂತದ್ದು. ಸೊ ಪ್ರೋಮೋದಲ್ಲಿ ಹೈಲೈಟ್ ಆಗಿ ಅವ್ರನ್ನೇ ತೋರಿಸಿದ್ದಾರೆ, ರಜತ್ ಅವ್ರನ್ನ, ಇವರಿಂದನೇ ನಾನು 4 ವಾರದಿಂದ ಸೈಲೆಂಟ್ ಆಗಿರೋದು ಅಂತ. ಸೊ ಹೌದು, ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಡಬಲ್ ಎಲಿಮಿನೇಷನ್ ಆಗುತ್ತೆ. ಇನ್ನು ಮಿಡ್ ವೀಕ್ ಎಲಿಮಿನೇಷನ್ ಆಗ್ಬೇಕಾಯ್ತು, ಅದಾಗಿಲ್ಲ ಯಾವ್ದು ಕಾರಣಾಂತರಗಳಿಂದ. ಸೊ ಧನರಾಜ್ ಅವರು ಮಾಡಿದಂತ ಮಿಸ್ಟೇಕ್ ಗಳಿಂದ ಸೊ ಆಗಿರ್ಲಿಲ್ಲ. ಬಟ್ ಈ ಒಂದು ವಾರದಲ್ಲೇ ಒಬ್ಬ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾನೆ. ಒಬ್ಬ ಅಲ್ಲ, ಇಬ್ರು ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರೆ. ಯಾರ್ಯಾರು ಅಂತ ನೋಡೋಣ. ಮತ್ತೆ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.